ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ. ಇವತ್ತು ನಾನು ಬಂದಿರೋ ವಿಡಿಯೋ ಮಾಡೋ ಜಾಗಕ್ಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ ಯಾರಂತಂದರೆ ನಮ್ಮ ಸ್ಕೂಲಿಗೆ ಬಂದ್ವಿ ಗೈಸ್. ಇದು ನಾವು ಕಲ್ತಿರೋ ಸ್ಕೂಲ್, ಅಂದರೆ ನಾವು ಕಲ್ತಿರೋ ಸ್ಕೂಲ್ ಈ ಥರ ಇದ್ದಿದ್ದಿಲ್ಲ. ಎಷ್ಟು ಚಂದ ಐತಿ ಎಂತ ಅಂದ ಐತಿ ನಮ್ಮೂರ ಶಾಲೆ. ಜ್ಞಾನದ ಗುಡಿಯು ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ. ಅಂದರೆ ಇದೇ ಜಾಗ. ಈಗೇನು ಖುಷಿ ವಿಚಾರ ಅಂದರೆ ಈಗ CBSE ಬೇರೆ ನಡ್ಸಾಕತ್ತಾರಂತೆ. ಅದಕ್ಕೆ ಈಗ ಕೆಳಗಡೆ ಪ್ಲೇ ಕ್ಲಾಸ್ ಇರಲಿ, UKG LKG CBSE ಆಗತ್ತಿರೋದು ಒಂದು ಖುಷಿ. ಮತ್ತು ಇಲ್ಲೇನು ಆಗತ್ತೈತೆ ಗೈಸ್, ಇದು ಲಿಫ್ಟ್ ಆಗತ್ತೈತೆ. ಈಗ ನಮಗೆ ಶಾಕ್ ಆಗೈತೆ. ಅಂದರೆ ಈಗ ಕಂಪ್ಲೀಟ್ ವಿಡಿಯೋ ಮಾಡಕ್ಕೆ ಬಂದೀವಿ, ಫುಲ್ ನಮ್ಮ ಸ್ಕೂಲಿಂದ ಮಾಡಕ್ಕೆ ಬಂದೀವಿ. ಇದೆಲ್ಲ ಪೇಂಟಿಂಗಿಂದು ಅಲ್ಲ ಸರ್. ನಮ್ಮ ಸ್ಕೂಲ್ ಹೆಸರು ಶ್ರೀ ಮಾರ್ಕಂಡೇಶ್ವರಿ ಹಿರಿಯ ಸಾರಿ ಇಂಗ್ಲೀಷ್ ಗೈಸ್, ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಗೈಸ್ ಎಲ್ಲ ಆಗೈತಿ. ಈಗ ಸೀದಾ ನಾವೇನು ಈಗ ವಿಡಿಯೋ ಮಾಡೋದು ಇಲ್ಲೇನೇ. ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಐತಂತ, ಅದನ್ನು ಸ್ವಲ್ಪ ಕ್ಲಿಪ್ ತೊಗೊಳೋಣ. ಲೆಟ್ಸ್ ಗೋ ಗೈಸ್. ಈಗ ಸಂದೀಪನು ವಿಡಿಯೋ ಮಾಡಕ್ಕೆ ಬಂದ. ಡ್ರೋನ್ ಶಾಟ್ ಅವ್ನು ತರಲಿಲ್ಲ, ಅಂದರೆ ಏನೋ ಡ್ರೋನ್ ತರಲಿಲ್ಲ ಅಂತ ಏನೋ ಅಂದು. ಅದಕ್ಕೆ ಈಗ ಅವನು ಮಾಡಾಕ ಅವ್ನು ಕಲ್ತಿರೋ ಸ್ಕೂಲು. ನೀನು ಯಾಕೆ ಕಲ್ತಿಲ್ಲ? ಅದೇ ಅಂದರೆ ನನಗಿಂತ ಹಿರಿಯ ಕಡೆಗೆ ಗೈಸ್ ನಮಗೆ ಹೆಂಗಂದ್ರೆ ಟೀಚರ್ಸ್ ಎಲ್ಲ ಅಂದ್ರೆ ನಾವು 10th ಆಗಿದ್ದಾಗ ಈ ಸ್ಕೂಲ್ ಕಟ್ಟದಿದ್ದಿದ್ರೆ ನಮ್ಮ ಕೈಗೆ ಕಟ್ಸ್ಬಿಡ್ತಿದ್ರು. ಫಿಕ್ಸ್ ನಾವೇ ಇಟ್ಟಂಗೆ ಎತ್ತಿದ್ವಿ. ಅಲ್ಲಿ ಏನು ಮಾಡಕತ್ತಾರಲ್ಲ, ಅದ್ರಾಗ ನಾನು, ಸಂದೀಪ್, ಮಂಜ, ನಮ್ಮ ದೋಸ್ತರು ಏನು ಗ್ಯಾಂಗ್ ಎಲ್ಲರೂ ಅಲ್ಲೇ ಇರ್ತಿದ್ದೆ. ಫಿಕ್ಸ್ ಸ್ಕೂಲ್ ನಾವೇ ಕಟ್ಟು ಬಿಡ್ತಿದ್ವಿ. ಯಾಕಂದ್ರೆ ಬರೀ ಕೆಲಸ ಗೈಸ್, ಬರೀ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ, ಅದು ಮಾಡಿದ್ವಿ, ಇದು ಸ್ಪೀಕರ್ ಎತ್ತಿದ್ವಿ, ಡಕ್ ಎತ್ತಿದ್ವಿ, ಬರೀ ಅವೇ. ಟೀಚರ್ಸ್ ಈಗ ಅದೇ ಬೈತದೆ. ಅದು ಪೇಂಟ್ ಕೂಡ ಹೊಡೆದು ಬಿಟ್ಟಿವಲ್ಲ. ಇನ್ನೊಂದೇನಂದರೆ ನಮಗೀಗ ಸ್ವಲ್ಪ ಬ್ಯಾಡ್ ಅಂದರೆ ಸ್ವಲ್ಪ ಬೇಜಾರು ವಿಷಯ ಏನಂದರೆ ಟೀಚರ್ಸ್ ಹಳೆಯೊಬ್ರು ಯಾರೂ ಇಲ್ಲ, ಇಬ್ಬರೇ ಟೀಚರ್ಸ್ ಇರೋದು. ಆಲ್ಮೋಸ್ಟ್ ಎಲ್ಲ ಅವರು ಇನ್ನೂ ಕಂಡಿಡ್ದಿದ್ದು ಹೆಚ್ಚಿಗೆ. ಅದೇ ಎಕ್ಸ್ಪೆಷಲಿ ನನ್ನ ಈ ಕೂಲ ಬಿಟ್ಟಿರೋದಕ್ಕೆ ಇದಕ್ಕೆ ಈಗ ವಿಡಿಯೋ ಮಾಡುವ. ಲೆಟ್ಸ್ ಗೋ. ವಿಡಿಯೋ ಮುಗ್ದಿಲ್ರಿ, ಇನ್ನೇನು ಲಾಸ್ಟಿಗೆ ಒಂದು ಭಯಂಕರ ಎಡಿಟ್ ಇರ್ತೈತಿ. ಅಂದರೆ ಪೂರ ಇದೇನೋ ವಿಡಿಯೋ ತೋರಿಸಿನಲ್ಲ ಅದ್ರ ಕಂಪ್ಲೀಷನ್ ಇರ್ತೈತಿ. ಲಾಸ್ಟ್ವರೆಗೂ ವಿಡಿಯೋ ನೋಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಲೆಟ್ಸ್ ಗೋ. ಈಗ ಆಲ್ಮೋಸ್ಟ್ ಅಲ್ಲ ಈಗ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿವಿ. ಈ ಹುಡ್ರದ್ದು ಈಗ ಇನ್ನೊಂದು ಸ್ವಲ್ಪ ತೊಗೊಳೋದೈತಿ, ಈಗ ಇಲ್ಲೊಂದು ಸ್ವಲ್ಪ ತೊಗೊಳೋದೈತಿ. ಸಂದೀಪ್ ಬಂದನ, ಈಗ ಮಾವ ಅವ್ರ ಹುಡುಗಿ ಕೂಡ ಬಿಸಿ ಅದಾನ. ಇಲ್ಲಿ ಬಂದ್ರು ಬಿಡಂಗಿಲ್ಲ ಗೈಸ್. ಎಲ್ಲರಿಗೂ ಶುಭೋದಯ. ಶ್ರೀ ಮಾರ್ಕಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ನಾವು ಓದುತ್ತಿದ್ದೇವೆ. 6ರಿಂದ 10ವರೆಗೆ ಪರಿಸರ ಸುರಕ್ಷತಾ ಕ್ರಮಗಳು. ಅಲ್ಲಿ ಇಲ್ಲಿ ಕಸ ಎಸೆಯಬೇಡಿ, ಆ ಕಸ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ. ಇರುವ ಕಸವನ್ನು ಬೇರ್ಪಡಿಸಿ ಕಸ ವಾಹನಕ್ಕೆ ಕೊಡಿ. ಈ ರೀತಿ ಕಸ ವಿಲೇವಾರಿಯಲ್ಲಿ ಸಹಕರಿಸಿ. ಉತ್ತಮವಾದ ಶುಚಿ ಪರಿಸರ ನಮ್ಮದಾಗಲಿ. ಊರಿನ ಸೌಂದರ್ಯ ಕಸ ಮುಕ್ತ ಪರಿಸರದಲ್ಲಿದೆ. ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ. ಎಲ್ಲೆಡೆ ಸ್ವಚ್ಛತೆಯ ಅರಿವು ಮೂಡಿಸೋಣ. ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಾಕೋದಿರೋಣ. ಐಶ್ವರ್ಯಕ್ಕಿಂತಲೂ ಮಿಗಿಲು ಆರೋಗ್ಯ ಮತ್ತು ಸ್ವಚ್ಛತೆ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಓದು ಬರಹದಷ್ಟೇ ಸ್ವಚ್ಛತೆಯು ಮುಖ್ಯ. ಔಷಧಗಳಿಂದ ದೂರವಿರಲು ಸ್ವಚ್ಛತೆ ದಾರಿದೀಪ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರದಿರೋಣ. ಆಹಾ ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ. ಧನ್ಯವಾದಗಳು. ಈಗ ನಾವು ಬಂದಿರೋದು 3rd ಫ್ಲೋರ್ ಗೈಸ್. ಇದು ಇಲ್ಲಿಂದ ಅನಾಹುತ ಟಾಪ್ ಇರೋದು. ಇಲ್ಲಿಂದ ಟಾಪ್ ವ್ಯೂ ಅಂದರೆ ಇದು ಇದ್ದಿದ್ದಿಲ್ಲ, ಇದು ಎಕ್ಸ್ಟ್ರಾ ಆಗೈತಿ. ಈಗ ನಮ್ಮದು ಕೆಳಗೆ ಗ್ರೌಂಡ್ ಲೆವೆಲ್ ಅಂದರೆ ಫಸ್ಟ್ ಫ್ಲೋರ್ ಇತ್ತು, ಈ 3rd ಫ್ಲೋರ್. ನ್ಯೂ ಫ್ಲೋರ್ ಕಾಡಲ್ಲೊಂದು ಸ್ವಲ್ಪ ಸಿಗುತ್ತೆ. ಇದು ಕಂಪ್ಯೂಟರ್ ಲ್ಯಾಬ್ಗಳು ಅಲ್ಲ, ಹಂಗೆ ಮಾಡೋಕೆ ಅದೇ ಕಂಪ್ಯೂಟರ್. ಈಗ ನೋಡಾಕತ್ತಿರಲ್ಲ ನಮ್ಮದು ಕಂಪ್ಯೂಟರ್ ಲ್ಯಾಬ್ ಈ ಥರ ಇದ್ದಿಲ್ಲ. ಎಲ್ಲ ಹೊಸದು ಗೈಸ್, ಎಲ್ಲ ಅನಾಹುತ ಹೊಸದು. How the phases, the mediums changes when the ray of light. ಎಲ್ಲ ಹೊಸ ಮಾಡಿಸಿದ ಎಲ್ಲ ಏನೈತಿ ಕ್ಲಾಸ್ ರೂಮ್ ಅಂದರೆ ಇದು ಫ್ಲೋರೇ ಹೊಸದೈತಿ ಕಂಪ್ಲೀಟ್. ಎಲ್ಲ ನ್ಯೂ ಸೆಟಪ್. Wire gas and we took in the temperature of this liquid. See, you can check in this given. ಈಗ ಹುಡ್ರದ್ದು ಬ್ರೇಕ್ ಬಿಟ್ರಿ. ಹುಡ್ರೆಲ್ಲ ಈಗ ಬಂದಾರ. ಈಗೇನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಐತಂತ, ಅದಕ್ಕೆ ಈಗ ಎಲ್ಲ ಅವ್ರವ್ರು ಅಜ್ಜಿ ತಾತವ್ರು ಎಲ್ಲರೂ ಬಂದಾರ. ಈಗ ಅದ್ರದ್ದು ಏನಿರುತ್ತೆ ಅದ್ರ ವಿಡಿಯೋ ನಡೀತಾ. ಇದಾದ್ಲೆ ಮ್ಯೂಸಿಕ್ ಕಾಪಿರೈಟ್ ಬರ್ತಲ್ಲ.
ಮುಂದೆ ನೀನು ವಯಸ್ಸಾದ್ಮೇಲೆ ನಿನ್ನ ಮಕ್ಕಳ ಜೊತೆ ಹಿಂಗೆ ಬಂದು ಕುಂತು ನಾನು ನಮ್ಮ ಮಕ್ಕಳನ್ನ ಸೇರ್ಸೋದು ಸ್ಕೂಲ್ ಯಾವ್ದಂದ್ರೆ ಶ್ರೀ ಶ್ರೀ ಮಾರ್ಕೆಟ್ ಮಾರ್ಕಂಡ ಭಕ್ತ ಮಾರ್ಕಂಡ. ಯಾಕಂದ್ರೆ CBSE ಆಗೈತಿ ಇನ್ನೇನು ಅಂದ್ರೆ ಇನ್ನು CBSE ಪ್ಲೇ ಕ್ಲಾಸ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಅಷ್ಟೇ ಆಗಿರೋದು, ಇನ್ನ ಇದೆಲ್ಲ ಆಗಿಲ್ಲ. ICIC ಮಾಡಿಸ್ಬಿಡ್ರಿ ಇನ್ನೇನು ನೆಕ್ಸ್ಟ್ ವರ್ಷ ICIC. ಈ ದಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ನ ರಿಕ್ವೆಸ್ಟ್ ಮಾಡ್ಕೊಂತ ಅಸೆಂಬಲ್ ಆಗ್ಬೇಕಂತ ನಮಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಈಗನ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ರ್ಯಾಲಿ ನಡೆಯಾಗತ್ತೈತಿ. ಅಂದ್ರೆ ಇಲ್ಲಿಂದ ಸ್ಟೇಜ್ ಮಟ್ಟ ಅದಕ್ಕೆ ಡ್ರಮ್ ಸೆಟ್ ಎಲ್ಲ ಐತಿ, ಎಸ್ಕಾಟ್ ಅಂತ ಎಲ್ಲ ಇವರೇ ಇದಾರ. ಸೆಟ್ ಆಗಿ ನಾವಿರ್ತಿದ್ವಿ ಅದೊಂದು ಗ್ಯಾಂಗ್. ಸೈಡ್ ಡ್ರಮ್ ನಾ ಇರ್ತಿದ್ವಿ, ಈಗ ಬೇಸ್ ಡ್ರಮ್ ಸಂದೀಪ್ ಕುಯ್ಯ, ಮಂಜು, ಕಪ್ಪಿ ಒಬ್ಬವ, ಸೈಕ್ ಎಲ್ಲ. ಇದೆಲ್ಲ ಓದಿ ಎಲ್ಲ ಕಲಿಯುವಾಗ ನಾನು ನಿಜ ಮೆಂಟಲ್ ಆಗೈತೀನಿ ಇವೆಲ್ಲ ನೋಡಿದಾಗೆಲ್ಲ. ನಮಗೆಲ್ಲ ಯಾವಾರ ಈ ಥರ ಏನಾರು ಮಾಡಿಸ್ಯಾರ ನಮಗೆ ಅಲ್ಲ ಅದೇ ಕೇಳಕತ್ತಿ ಮಾಡಿಸ್ಯಾರ ಅಲ್ಲ ಹೂಗಾಕತ್ತಾರಲಿ ಸ್ವಲ್ಪ. Start from here. ಅಪ್ಪಿಗೆ ಹಗ್ ಮಾಡು ಅಜ್ಜಿನ ಹಗ್ ಮಾಡು. ಹಗ್ ಮಾಡ್ರಿ ಅಜ್ಜಿಗೆ ಹಗ್ ಮಾಡ್ರಿ. ಅಪ್ಪಿಗೆ ಹಗ್ ಮಾಡು ಅಜ್ಜಿಗೆ ಹಗ್ ಮಾಡು. ರೋಸ್ ಕೊಡು. ಈಗ ಬಂದಿರೋದು ಇದೆಲ್ಲ ಆದ್ಮೇಲೆ ಈಗ ಸೀದಾ ಬಂದಿರೋದು ಪ್ಲೇ ಗ್ರೌಂಡಿಗೆ. ಅಂದರೆ ಇಲ್ಲಿ ವಾಲಿಬಾಲ್ ಎಲ್ಲ ದಬಾಯಿಸಿ ಆಡ್ತಿದ್ವಿ. ಇವೆಲ್ಲ ನೋಡಿದಾಗ ಈ ಮಣ್ಣು ನೋಡಿದಾಗೆಲ್ಲ ಒಂದು ಏನೋ ಯೂನಿಕ್ ಅಂದರೆ ಒಂದು ಏನೋ ಹಳೆ ಮೆಮೊರಿ ಈ ಪೋಲ್ ಹತ್ತು ನಮ್ಮ ಹುಡುಗರು ಕಟ್ತಿದ್ರೆ ಸಾಯ್ತಿದ್ವಿ ಹತ್ತಕ್ಕೆ ಗೇಮ್ ಆಡೋಕ್ಕಿಂತ ಬರೀ ಜಗಳ ಆಡ್ತಿದ್ವಿ. ಇದ್ರಾಗೂ ನಾವು ವಾಲಿಬಾಲ್ ಯಾವಾಗ ನಿಯತ್ ಆಡಿದ್ದಿಲ್ಲ. ಬೆಟ್ಟ ಅಂದ್ರೆ ಜಗಳ. ಆಡಕ್ಕೆಲ್ಲ ಹೋಗ್ಬಿಟ್ಟಿದ್ವಿ ಆ ರೇಂಜಿಗೆ. ಇವೆಲ್ಲ ಯಾವ ಬಿಟ್ಟಿ ಬಸ್ಸಲ್ಲ ಆಡಾಕತ್ತ. ನಮ್ಮ SS PD ಸಾರ್ ಇಲ್ಲ ಅಂತೇಳಿ PD ಸಾರಿಂದು ಜಾಬ್ ಅವನು ತಾಂಬಿಟ್ಟಾನ. SS ಒಂದು ಸ್ಮ್ಯಾಶ್ ಹೊಡಿತೇನೆ ನೋಡು. ನಾವು ನೆಟ್ ಏನೋ ಫೀಲ್ ಗೈಸ್ಲಿ ನಮ್ಮ ಸ್ಕೂಲಿಗೆ ಬಂದಾಗ ಅದು ವಿಡಿಯೋ ಪುಣ್ಯಾಗ ಸಿಕ್ಕೈತಿ. ನಾ ಹೊಡೆದ್ಬಿಡು ಒಂದು ಸ್ಮ್ಯಾಶ್ ಆಡ್ಬಿಡು. ನೀನು ನಿಂತ ಹೊರಗೆ ಬಾರೋ, ನೀನು ಬಾ ಹೊರಗೆ ಬಾ. ಅಲ್ಲಿಂದ ಒಂದು ಆ್ಯಂಗಲ್ ತೆಗಿತಾನ. ಬಾಲಿಸ್ ಕಡೆ ಅಲ್ಲಲ್ಲಿ ಮಿಸ್ಗಳು ಹೊಂಟ್ರ ನೋಡಲ್ಲಿ. ನಾವು ಬಾಲಿಸ್ ನಮ್ಮ ಸುಮ್ಮನೆ ಅಪ್ಪಿ ಒಂದು ಬಾಲ್ ಕೊಡೋದು ಸ್ವಲ್ಪ. ಆ ಹುಡುಗರು ಆಡ್ತಾರೆ ಹೋಗ್ದೆ ಅಲ್ಲಿ ನೋಡ್ರಿ. ಆ ಹುಡುಗರು ಆಡಕುಂತಾರೆ ನೋಡು. ಇಸ್ಕೋ ಒಂದೊಂದು ಸ್ಮ್ಯಾಶ್. ನಿಂದು ಕೈ ಮಡಿಸಿ ಎಗರಿ ಹೊಡೆಯೋದು ಸ್ವಲ್ಪ. ಅಪ್ಪಿ ಒಂದು ಸ್ವಲ್ಪ ಬಾಲ್ ಕೊಡ. ಹೋಗೋದು ಫ್ಯಾನ್ಸ್ SS ಫ್ಯಾನ್ಸ್ ಎಲ್ಲರೂ ಕಾಮಾಲೆ ಸರ್. ಹೋಯ್ತು. SS ಬೇಡ ಬಿಡು ತಮ್ಮ. ವಯಸ್ಸಾಗ್ಬಿಡತ್ ನಿನಗೆ, ವಯಸ್ಸಾಗ್ಬಿಡತ್ತೆ SS. ಇದೇನೈತಲ್ಲ ಇದು ನಮ್ಮ 10th ಕ್ಲಾಸ್ಗೆ. ಇದೇ ಇರೋದು ನಮ್ಮ 10th ಕ್ಲಾಸ್. ಇದೇ ನಾವು 10th ಕ್ಲಾಸ್ ಹೋಗೋದು ಅಂದರೆ ಬೆಂಚ್. ಈಗ ಇದು 5th ಮೇಡಮ್. ಇದು 5th ಆಗೈತಲ್ಲ ಮೇಡಮ್? 5th ಆಗೈತೆ. ಈಗ 5th ಆಗೈತೆ. ಅಲ್ಲಿ ಲಾಸ್ಟ್ ನಾವು ಕುಂತಿರೋದು ಅದು ನಮ್ಮ ಬೆಂಚ್ ಇರ್ತೈತೆ. ಅಂದರೆ ಇವೆಲ್ಲ ಸಣ್ಣ ಬೆಂಚ್. ನಮ್ಮ ಪಾರ್ವತಿ ಮಿಸ್ ಅಂತ್ರಿ. ಆಲ್ಮೋಸ್ಟ್ ಅಲ್ಲಿ ಸೀನಿಯರ್ ಮೋಸ್ಟ್ ಇರೋದು ಮಿಸ್ ಅಂದರೆ ನಮಗೆ ಈಗ ಸದ್ಯಕ್ಕಂದರೆ ಪಾರ್ವತಿ ಮಿಸ್. ಇವೆಲ್ಲ ಬೋರ್ ಮಾಡ್ತಿದ್ದಾರೆ.
ಏ ನೀನು ಟೆಕ್ಸ್ಟ್ ಬುಕ್ ಎಲ್ಲಿ ಐತ್ಲೆ ಟೆಕ್ಸ್ಟ್ ಬುಕ್ ಎಲ್ಲಿ ತಂದಿಲ್ಲ ನೋಡ್ಲಿ ಒಂದು ತಂದಿಲ್ಲ ನೋಡ್ರಲ್ಲೇ ಇದು ನಮ್ಮ ಪ್ಲೇಸ್ ಇರ್ತೈತಿ ಇದು ನಮ್ಮ ಪ್ಲೇಸ್ ಇಲ್ಲೊಂದು ನಮ್ಮ ಪ್ಲೇಸು ಕುಂತಿ ಬ್ರಾಹ್ಮಣನ ಮನೆಗೆ ವಿಷಯ ಏನು ಎಂದು ತಿಳಿಕೊಳ್ಳಲು ಅವರ ಮನೆಗೆ ಹೋಯಿತು. ಅವರ ಮಗನನ್ನು ತನ್ನ 5 ಮಕ್ಕಳನ್ನು ಒಬ್ಬನನ್ನು ಕಳುಹಿಸುವೆ ಎಂದು ಸಮಾಧಾನ ಮಾಡಿದನು. ವೆರಿ ಗುಡ್. ಹೇಳಿದಳು. ವೆರಿ ಗುಡ್. ಭೀಮನು ರಾಕ್ಷಸನನ್ನು ಏನೆಂದು ಕೂಗಿ ತಡೆದನು? ಭೀಮನ ರಾಕ್ಷಸರನ್ನು ಎಲ್ಲವೂ ತಿನ್ನಿ ಉಳಿದು ತಿನ್ನು ಬಾ ಎಂದು ಕರೆದನು. ವೆರಿ ಗುಡ್. ನಂದೇನ್ಲಿ ಎಸ್ ಎಸ್ ಅವಾಗ ಭಾಳ ಯೂಸ್ ಮಾಡ್ತಿದ್ದ ಇಕ್ವಿಪ್ಮೆಂಟ್ ತೋರಿಸ್ತು ಬರ್ರಿ. ಏ ನೀ ಯಾವ ಇಲ್ಲ ಜನೇನು ನಿಂದು ಹೈ ಜಂಪ್ ಎಲ್ಲಿ ಐತೆ ಇಲ್ಲಿ ಐತಲ್ಲ ನೋಡಿ ಇದು ನಾನೇ ಇಲ್ಲೇ ಹೈ ಜಂಪ್ ಇದ್ರ ಇವೆಲ್ಲ ಮರ್ತು ಬಿಟ್ಟಿರ್ತೀವಿ ಇವೆಲ್ಲ ಸೈಟು ಸೊ ಎಸ್ ಎಸ್ ಗಾಯ್ಸ್ ಇವಾಗ ನಿಮಗೆ ಇನ್ನೊಂದು ಎಸ್ ಎಸ್ ನಮ್ಮ 10th ಸ್ಟ್ಯಾಂಡರ್ಡಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದ ಅದ್ರ ಬಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡ್ಬೋದು ಈಗ ರ್ಯಾಂಕ್ ಲಿಸ್ಟಲ್ಲಿ ನಮ್ಮ ಎಸ್ ಎಸ್ ಕೂಡ ಇದ್ದ. ಅಂದರೆ ಹೇಳಿ 9th ಅಂದರೆ ಅವಾಗ 10th ಇದ್ದಾಗ ನಮ್ಮ ಎಸ್ ಎಸ್ ಕೂಡ ಎಷ್ಟು ಒಂದು 5 ನಾವೇ ಇದ್ದಿಲ್ಲ ಕೂಡಾಗ ಅದು ಪವಾಡ ಹೇಳ್ಬಾರ್ದು ನಾವೇ ಇದ್ದಿಲ್ಲ ಎಸ್ ಎಸ್ ಇದ್ದ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಎಸ್ ಎಸ್ ಇದ್ದಿಲ್ಲ ಅವಾಗ. ಇಲ್ಲ ಇನ್ನ ಬಂದೆ ಇಲ್ಲ ಹೇಳ್ತೀನಿ ಬನ್ನಿ ನಾನು ಫೋನ್ ಇಲ್ಲ ಇಲ್ಲ ನೋಡಿ ಯಾವ 8th ಸ್ಟ್ಯಾಂಡರ್ಡ್ ಇದು ಯಾವ ಕ್ಲಾಸ್? X is 1 and Y is 6. Connect one is vertical line where the intersect you will get the. When you go here, the value of X and Y will be. Why are going? Top 10 Indian classical musician names. Pandit Ravi Shankar, sitar musician. Ram Narayan, sarangi musician. Ustad Azad Ali Khan, Veena musician. Ramnath Raghavan, mridang musician. Vinayak Ram, dadar musician. Shivkumar Sharma, sitar musician. Hariprasad Chaurasia, flute musician. Ustad Zakir Hussain, tabla musician. Amjad Ali Khan, sarod musician. Bismillah Khan, Shahnai musician. Thank you. I am from class 6. I am playing Kairo.
ಕ್ಲಾಸ್ ಅವನು? Sir, fourth, sir. ಫೋರ್ತ್. Myself Sri Harsha, I am from 8th standard. I am going to do a seminar on Kadamba dynasty. Kadamba dynasty was the first dynasty established in Karnataka. It was the first Kannada kingdom in Karnataka. Mayura Sharma was the founder of this dynasty. The capital city of Kadambas was Banavasi at Sirsi. It is presently now in North Kannada district. The Pallava king Shivaskarma Varma insulted Mayura Sharma and Madhukeshwara temple of Banavasi. Pattarakalu, Badami, Ayode, Rakudi. ಇದೆಲ್ಲ ಅನ್ನಾವತ್ತು ಅಂದರೆ ಅನ್ನಾವತ್ತು ಎಲ್ಲ ಹೊಸ ಮಾಡ್ಯಾರ. ಸಣ್ಣ ಹುಡುಗರಿಗೆ ಪ್ಲೇ ಅಂದರೆ ಇದು UKG ಅಂತ ಗೈಸ್. ಇವೆಲ್ಲ CBSE ಆಗೈತಿ. ಎಲ್ಲ ಡ್ರಾಯಿಂಗ್ ಸೈಗೈಸ್. ನಾವು ಇದ್ದಾಗ ಲಿಟ್ರಲಿ ಏನಿದ್ದಿಲ್ಲ. ಲಾಸ್ಟ್ ಈವೆಂಟ್ ಇಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ. ಬಂದಿರೋದು ಕರಿಯಮ್ಮ, LKG, ಶಾಂತಮ್ಮ. ಮೇಡಮ್ ಕ್ಲಾಪ್ ಅಂತ ಮೇಡಮ್ ಕ್ಲಾಪ್. Hello, good afternoon everyone. First of all, I would like to welcome to our Sri Markandeshwara English Medium Primary and High School. I, the principal of the school, want to express my gratitude towards the media. At this moment, I want to express my few views regarding our school development. Today, we have stood first place in entire Vijayanagar district with due to all-round developmental aspects. Today, it is very much require the platform for the future generation. Now, there is a saying, success depends upon the perfection, and perfection depends on practice. To give that practice, we are here, Sri Markandeshwara English Medium Primary and High School. We have the advantages of learning in our school are as follows. We have very peaceful and very quiet environment with well furnished infrastructure, standard infrastructure, and highly qualified and experienced faculty, and result oriented examination test, back to back series assessment, and regular counseling of students along with parents. Will be furnished, well furnished laboratories and library, and further we are planning to implement AI lab also, and we have all digital panels in every classroom to give that standard education in our school, and special care for safety of girls and overall discipline factor. Okay, and we have very good standard bus facilities also to pick up all the points of our surrounding, and scout and guide training also we provide here, and several all-round developmental factors will be focused, like abacus training also will be done, Vedic maths, and other all aptitude very oriented quiz competitions also we hold, and even karate training also we provide here. As well yoga, meditation, all the developmental factors we follow over here. We assure that whoever the students come to us, really we give you a holistic environment of your child, which make them to stand successfully in future days. So thank you, Ananda. Days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dial spinning. I still wonder if I'm dreaming, or maybe I'm the only one who's wide awake. Am I the only one? Feel like I'm ascending. I've planned every step, I've seen everything, so it's no surprise I can't sleep. It's just the push that I need.
I've gone past the point, I'm all in. I know that you're thinking that you're really gonna do it, but you never really do it like me. Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one to know where we are? Am I the only one to know where we are? Am I the only one? Am I the only one? Am I the only one? Lose the days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one to know where we are? Am I the only one to know where we are? Am I the only one? Up and down on my feet, feel like I'm ascending. I've planned every step, I've seen everything, so it's no surprise I can't sleep. It's just the push that I need. I've gone past the point, I'm all in. I know that you're thinking that you're really gonna do it, but you never really do it like me. Time is slipping, dials spinning. I still wonder if I'm dreaming, or maybe I'm the only one who's wide awake. ಗೈಸ್ ಫೈನಲಿ ಈಗೆಲ್ಲ ಮುಗೀತು ಗೈಸ್, ಎಲ್ಲ ಶೂಟ್ ಮುಗೀತು. ಶೂಟ್ ಗೀಟ್ ಅನ್ನೋ ಸೆಕೆಂಡ್ರಿ ಇಟ್ಟರೆ ಒಳ್ಳೆ ಮೆಮೊರಿ. ಅಂದರೆ ಏನೊಂದೇನೆಂದರೆ ನಾವು ಪಾಸ್ಔಟ್ ಆದ್ಕೊಳ್ಳೋಣ ಯಾರೂ ಅಷ್ಟು ಹೇಳ್ಕೊಳಕ್ಕೆ ಹುಡ್ರಿಲ್ಲ. ಇನ್ನು ಹುಡ್ರಿ ಯಾವ್ಯಾವ ಎಲ್ಲ ಸಣ್ಣ ಸಣ್ಣ ಇದ್ದು. ನಮಗೆ ಇನ್ನೊಂದು ಏನಂದರೆ ಟೀಚರ್ಸ್ ಇಬ್ಬರೇ ಗೈಸ್ ಇರೋದು, ಅಂದರೆ ನಾವು ಇದ್ದಿದ್ದು ಇಬ್ಬರೇ ಗೈಸ್. ಉಳ್ಕಿದವ್ರು ಎಲ್ಲರೂ ಅಂದರೆ ಹೊಸ ಟೀಚರ್ಸ ಬಂದಾರೆ ಗೈಸ್. ಇದನ್ನ ಆಯ್ತಾ, ಇದೆಲ್ಲ ಆಯ್ತು ನಾವು ಟೈಮಿಂಗ್ ಗೈಸ್. ಈಗ ಸಂದೀಪಿಂದು ಇದೇ ಗೈಸ್, ಸಂದೀಪ್ ಅವ್ರ ಮನೆ ನೋಡ್ಕೊಂಬಿಡ್ರಿ. ಹಿಂಗೆ ಬಂದ್ಬಿಡ್ತಿದ್ದೆ, ಇದೇ ಸ್ಕೂಲು ಇದೇ ಮನೆ, ಹಿಂಗೆ ಬಂದ್ಬಿಡ್ತಿದ್ದೆ ಒಂದೇ ಜಂಪ್. ಅಂದರೆ ಏನು ನಮಗೇನು ಸ್ವಲ್ಪ ಹೊಟ್ಟೆ ಉರಿ ಏನಂತಂದರೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡ್ತಿದ್ದ ಮನ್ಯಾಗ. ನಾವು ಸ್ವಲ್ಪ ಮನೆ ಬೆಳಗ್ಲಿಂದ ಕಡ್ಕೊಂಡ್ಬರ್ತಿದ್ವಿ. ಹೇಳಿದ್ರೆ ನಾನು ಅದಕ್ಕೆ ಇನ್ನೊಂದು ನೀವು ಅಪ್ಡೇಟ್ ಮಾಡ್ಯಾನ ಒಂದು ರೂಮ್ನ ಯಾವ ಥರ ಏನಂತ ತೋರಿಸುವ ಗೈಸ್. ಇದೆಲ್ಲ ಸಂದೀಪ್ ಅವ್ರ ಮನೆ ಗೈಸ್. ಇದು ಅವಾಗ ಸ್ವಲ್ಪ ಇಲ್ಲ ಸಾಕ ಹೊಂಟವ್ರ. ಒಳ್ಳೆ ಮೆಮೊರಿ ಆಯ್ತು ಗೈಸ್. ಈಗ ವಿಡಿಯೋ ಅನ್ನೋದಕ್ಕೊಂದು ಅಂತಂತಲ್ಲ ಸುಮ್ಮನೆ ಅಂದರೆ ಇವ್ರದ್ದೊಂದು ಅಪ್ಡೇಟ್ ಒಂದು ಬೇಕಾಗಿತ್ತು. ಯಾಕಂದರೆ CBSE ಒಂದು ಸ್ಟಾರ್ಟ್ ಆಗೈತಲ್ಲ, ಅದಕ್ಕೆ ಇದೆಲ್ಲ ಈ ಥರ ಹೊಸದು ಮಾಡಿಸ್ಯಾರ ಗೈಸ್. ಅಂದರೆ ನಿಮಗೆ ತೋರಿಸಿಲ್ಲ. ಇದೇ ಒಂದು ರೂಮು ಏನು ಮಾಡ್ಯಾರಂದರೆ ಇದು ನಾರ್ಮಲಿ ಇಲ್ಲಿ ಮಟ್ಟ ಇತ್ತು ಗೈಸ್, ರೂಮ್ ಇಲ್ಲಿ ಮಟ್ಟ ಇತ್ತು. ಈಗ ಇದನ್ನು ಎಕ್ಸ್ಟೆಂಡ್ ಮಾಡ್ಯಾರ. ಇದೇನು ಪ್ಯಾಸೇಜ್ ಐತಲ್ಲ ಇದನ್ನ ಈಗ ಎಕ್ಸ್ಟೆಂಡ್ ಮಾಡ್ಯಾರ. ಎಕ್ಸ್ಟೆಂಡ್ ಮಾಡಿ ಈಗ ಕಂಟಿನ್ಯೂ ಒಂದು ರೂಮ್ ಆಗಿಬಿಡೈತೆ. ಅಂದರೆ ಮುಂಚೆ ಇಲ್ಲಿಂದ ಅಲ್ಲಿ ಮಟ್ಟ ಇತ್ತು ರೂಮು, ಅದನ್ನ ಮಿಡಿಲ್ ಗಾಡಿ ಕಟ್ಟಿ ಈಗ ಇದೊಂದು ರೂಮು ಅದೊಂದು ರೂಮ್ ಆಗೈತೆ. ಈ ಕಂಪ್ಲೀಟ್ ಇದನ್ನಾಗೆ ತೋರಿಸ್ತಾನೆ. ಓಹ್ ಇದು ಇಲ್ಲೇ ಸೆಟಪ್ಪ. ಇದನ್ನ ಟೇಬಲ್ ಬೇರೆ ಇಲ್ಲೊಂದು ಅದು ಲ್ಯಾಪ್ಟಾಪ್. ಹಾಂ ಇದು ಗೈಸ್ ಇಲ್ಲಿ ಮಠ ಇತ್ತು. ಪ್ಯಾಸೆಂಜಿಂಗ್ ಈ ಮ್ಯಾಟಲ್ಲ ಇನ್ನೊಂದು ಬರುತ್ತೆ ನೋಡ್ಲೆ, ಆರ್ಡರ್ ಮಾಡಿ ಇನ್ನೂ ಬಂದಿಲ್ಲ. ಅಂದ್ರೆ ಇನ್ನ ಇಲ್ಲಿ ಕರ್ಟನ್ ಬರುತ್ತೆ ಮೇಲೆ, ಕರ್ಟನ್ ಅಲ್ಟೆ ಆಗೈತೆ, ಸೈಕ್ ಆಗೈತಿ. ಇದನ್ನ ಹೊಡಿಸ್ಬೇಕಿದು ಗಾಡಿ. ಓ ಇದು ಅಲ್ಲ, ಇದು ಪಿಲ್ಲರ್ ಅಲ್ಲ, ಇದು ಓಕೆ. ನಾನು ಇದು ಪಿಲ್ಲರ್ ಇದು ಇಲ್ಲೇನಿಲ್ಲಲ್ಲ ಇಲ್ಲಿ ಗೈಸ್. ಅವೇ ಇಲ್ಲಿ ಮಠ ಇತ್ತು ಹೊಡೆದು. ಈಗ ಇದು ಗೇಮ್ ಸೆಟಪ್ ಇದು ಎಡಿಟಿಂಗ್ ಅಲ್ಲಿ ಇದ್ರೆ ಮಾಡೋದು ಇಲ್ಲೇ ಗೈಸ್. ಇದೊಂದು ಹೊಸ ಇದಕ್ಕೇನಂತಾರ ಸಂದೀಪ್? ಅದ CP ಅಂತ ಗೊತ್ತು. ಮತ್ತೇನಾರು ಹೆಸರು? ಗೇಮಿಂಗ್ PC. ಗೇಮಿಂಗ್ PC ಜಬ್ರಾನಿಕ್ಸ್ ಅದರದ್ದು. ಇದು ಎಷ್ಟೈತಿ ಇದು? ಎಲ್ಲ ಸೇರಿ 1 ಲಕ್ಷ ಆಯ್ತು. 2.5 ಲಕ್ಷ ಅಂತೆಲ್ಲ ಪ್ಲೇಟ್ ಸೆಟಪ್. ಈಗ ಇದನ್ನು ಓಪನ್ ಮಾಡ್ಯಾನ ಗೈಸ್. ಈಗ ಸಂದೀಪ್ ನ್ಯಾಚುರಲ್ ಗಾಳಿ ಬರಾಕತೈತಿ, ಅಂದರೆ ಸೆಕೆ ಐತೆ ಅಷ್ಟೇ. ಅಲ್ಟಿ ಇದು ಗೇಮ್ ಸೆಟಪ್ಪು. ನೆಕ್ಸ್ಟ್ ಸಂದೀಪ್ ಅವರು ನಮ್ಮ ಅತ್ತಿಗೆ ಇಲ್ಲೇ
ಗೈಸ್ ಈಗ ಫೈನಲಿ ಎಲ್ಲ ವೀಡಿಯೋಸ್ ಆದ್ಮೇಲೆ ಈಗ ನಾವು ಬಂದಿರೋದು ಸೀದಾ ನಮ್ಮ ಮಾವ ಕರ್ಕೊಂಡು ಬಂದಿರೋದು ಈಸ್ಲ್ಯಾಂಡಿಗೆ. ಈಗ ಫಸ್ಟು ಸಂದೀಪು ಸೂಪ್ ಆರ್ಡರ್ ಮಾಡ್ಸೋಣ. ನನಗೆ SSಗೆ ಅಷ್ಟೇ. ಹಾಂ ಮಾವ ಏನೋ ಬ್ಯಾಡ ಅಂತೆ, ಅದಕ್ಕೆ ಈಗ ಐಸ್ಲ್ಯಾಂಡಾಗ ಸೂಪು ಭಾಳ ದಿವಸ ಆದ್ಮೇಲೆ ಇದು ಆಫ್ ಇದೆ. ಗೋಬಿ ಬಂದು ನೋಡ್ತೀನಿ. ಗೋಬಿ ಈಗ ಎಷ್ಟು 1/2 ಗೋಬಿ ಬಂದು ಅದನ್ನು ತಿನ್ನವ ಲೆಟ್ಸ್. ಮತ್ತು ಈಗ ಇದೆಲ್ಲ ಟ್ರೀಟ್ ಇವತ್ತೆಲ್ಲ ನಮ್ಮ ಮಗ ಗೈಸ್ ಈಗ ಫೈನಲಿ ಸಂದೀಪ್ ಗೋಬಿ ಹಚ್ಚಿಬಿಟ್ಟಾನ. ಈಗ ಇದು ಆಯ್ತು ಅಂದರೆ ಹೌದಾ. ಈಗ ರೋಟಿ ಮತ್ತು ನಂದು ರೋಟಿ ಅಲ್ಲ ಸಾರಿ ರೋಟಿ ವಿತ್ ಮಶ್ರೂಮ್ ಮಸಾಲ ಮಾವಾಗಿ ತಿನ್ನಕತ್ತಾನ. ಹೆಂಗೆ ಕಾಣಕತ್ತ ನೋಡಿದ್ರೆ ಫ್ರೇಮ್ ತುಂಬ ಕಾಣ. ಗೈಸ್ ಫೈನಲಿ ಲಾಸ್ಟ್ ಡಿಶ್ ಆದಂಥ ಐಸ್ ಕ್ರೀಮು ಇದನ್ನೇ ನಾವು ಇದಕ್ಕೇನೋ ಸ್ಲೈಸ್ ಅಂತೆಲ್ಲ ಸ್ಲೈಸ್ ನಾನು ಮ್ಯಾಂಗೋ ತೊಂದಿನಿ. ಸಂದೀಪು ಚಾಕ್ಲೇಟ್ ಏನು ಬಟರ್ ಸ್ಕಾಚ್ ಅದು ಗೋಬಿ ಅದು ತಿಂತೇನೆ ಅದು ಸ್ವಲ್ಪ ತಿಂತಾನೆ. ಅಪ್ಪಲ್ಲಿ ಆ ಫ್ಲೇವರ್ ಬರಲ್ಲ ಚಾಕ್ಲೇಟ್ ಇದೆ ಸಾರಿ ಬಟರ್ ಸ್ಕಾಚ್. ಅದಕ್ಕೆ ಈಗ ತಿಂದು ಲೆಟ್ಸ್ ಗೋ ಗೈಸ್. ಇದು ಯಾಕಂದ್ರೆ ಜಲ್ಲಿ ಕರಗಿ ಬಿಡ್ತೈತೆ. ಫೈನಲಿ ಊಟ ಹತ್ರ ಈಗ ಇನ್ನೊಂದು ಏನಾಗೈತೆ ಅಂದ್ರೆ ಸ್ವಲ್ಪ ಡಿಸ್ಕಷನ್. ಮಾವ ಇದಾನ ಗೈಸ್ ಇಲ್ಲೇ ಹಿಂಗೆ ಬಿಟ್ಟು ಬರೋಕೆ ಈಗ ನಾನು ಸಂದೀಪ ಅಂದ್ರೆ ನಾ ಕರ್ಕೊಂಬಂದಿರ್ಬೋದು, ಆದರೂ ಅವನಿಗೆ ಬಿಟ್ಟು ಬಾ ಅಂತ ನಾನು ಬಿಟ್ಟು ಬಾ ಅಂತ ಅವ ಅಂತ ಅನ್ನೋದಕ್ಕೆ ಈಗ ಸ್ಟೋನ್ ಪೇಪರ್ ಸೀಸರ್ ಆಡಾಕತ್ತೀವಿ. ಯಾರು ಸೋಲ್ತಾರ 3 ಚಾನ್ಸ್ ಇರುತ್ತೆ. ಹೆಂಗೆ 3 ಚಾನ್ಸ್ ಹೆಂಗೆ ಹೇಳು? ಸ್ಟೋನ್ ಪೇಪರ್ ಸೀಸರ್. ಒಬ್ಬನ ಕಂಟಿನ್ಯೂ 3 ಹೊಡಿಬೇಕು. ಮತ್ತೆ ಬೆಸ್ಟ್ ಆಫ್ 3 ಬೇಡ ಹಂಗೆ. ಹೆಂಗಾಗತ್ತೆ ರಾಜ್ರಿ ಬೆಸ್ಟ್ ಆಫ್ 3 ಇಲ್ಲ ಅಲ್ಲೇ ಕಂಟಿನ್ಯೂ ಅನ್ನಕತ್ತಿಲ್ಲ. ಒಟ್ಟು 3 ಕಂಟಿನ್ಯೂ ಇಲ್ಲ. ಅದೇ ಬೆಸ್ಟ್ ಆಫ್ 3 ಬೇಡ. ನೀ ಕಂಟಿನ್ಯೂ ಅಲ್ಲ, ಒಟ್ಟು ನೀ 3 ಹೊಡಿಬೇಕು. ಕಂಟಿನ್ಯೂ ಅನ್ನೋದು ಬರಲ್ಲ ಮ್ಯಾಟ್ರ್ ಇಲ್ಲ. 3 ಹೊಡಿಬೇಕು ಅಷ್ಟೇ. ಎಷ್ಟು ಟೇಕ್ ಆಗಲಿ. ಹಾಂ ಆಯ್ತು ಬಾ. ಕಂಟಿನ್ಯೂ ಇಲ್ಲ ಅಷ್ಟೇ. ಆಯ್ತು ಬಾ. ನೀ 3 ಹೊಡಿಬೇಕು, ಕಂಟಿನ್ಯೂ ಹೊಡಿಬೇಕು. ಆಯ್ತು ಬಾ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಎರಡ ಸ್ಟೋನ್ ಪೇಪರ್ ಸೀಸರ್. ಎಸ್ ಗೈಸ್ ಫೈನಲಿ ಸಂದೀಪ್ ಹೊಂಟನ ಬಿಟ್ಟು ಬರಾಗ ನಾವೀಗ ಫೈನಲಿ ಮನೆಗೆ ಬಂದ್ವಿ ಗೈಸ್. ಯಾಕಂದ್ರೆ ಈಗ ಬಾದಾಮಲ್ಲಿ ಕುಡಿಯೋಕೆ ಏನು ಹೊಂಟಿಲ್ಲ. ಯಾಕಂದ್ರೆ ಅವ್ರದ್ದು ಟೆಂಡರ್ ಮುಗೀತು. ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಲ್ಲ, ಅದಕ್ಕೆ ವರ್ಷಕ್ಕೆ ಅಂದರೆ ಇಷ್ಟು ವರ್ಷ ಅಂತ ಟೆಂಡರ್ ಇರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಯಾರು ಕೈ ಹೋಗುತ್ತೆ ಯಾರನ್ನು ಗೊತ್ತಿರಲ್ಲ. ಅದಕ್ಕೆ ಅವ್ರು ಮುಗಿತಿ. ಅದಕ್ಕೆ ಅಲ್ಲಿಗೇನು ಹೊಂಟಿಲ್ಲ ನಾವು. ಸೀದಾ ಈಗ ಮನೆಗೆ ಬಂದ್ವಿ. ಇವತ್ತು ಡೇಸ್ ಗೈಸ್ ವೆಲ್ ಅಂದರೆ ವೆಲ್ ಗುಡ್ ಇತ್ತು ಇವತ್ತು ಭಾಳ. ಅಂದರೆ ಕಂಟೆಂಟಿಗೆ ದಿನ ಹುಡುಕ್ತಿದ್ದು. ಇವತ್ತು ಕಂಟೆಂಟ್ ಸೆಕೆಂಡ್ರಿ ಆದರೂ ನಮ್ಮ ಸ್ಕೂಲ್ ನೋಡೋಕೆ ಸಿಕ್ತು. ಚಲೋ ಇಂಪ್ರೂವ್ಮೆಂಟ್ ಆಗಿರೋದಿರಲಿ, ಇನ್ನೊಂದು CBSE ಆಗಿರೋದಿರಲಿ, ಮುಂದೆ ಇನ್ನೊಂದು ಯಾವುದು ICS ಅದು ಆದರೂ ಚಿಂತಿಲ್ಲ. ಅದ್ರ ಇಷ್ಟು ಡೆವಲಪ್ ಆಗಿರೋದು ನನಗೆ ಅಲ್ಟಿ ಇತ್ತು. ಏನು ಸ್ವಲ್ಪ ಜಾಸ್ತಿನೇ ದುಃಖ ಏನಂತಂದರೆ ನಾವಿದ್ದಾಗ ಆಗಿಲ್ಲ ಅನ್ನೋದು ಒಂದೇ ದುಃಖ ಇತ್ತು. ಅದೆಲ್ಲ ಅಷ್ಟು ಬಿಟ್ಟು ಎಜುಕೇಷನ್ ಈಸ್ ವೆಲ್ ಗೋಯಿಂಗ್. 5 ವರ್ಷ ಕಂಟಿನ್ಯೂ ಹೊಡೆದಾರ. ಟಾಪ್ ರಿಸಲ್ಟ್ಸ್ ಬಂದವ, ಅನಾಹುತ ಬಂದವ. ಅಂದ್ರೆ ನಾವು ಯಾವಾಗ ಎಲ್ಲೆಲ್ಲೇನೇನು ಬಿಟ್ಟು ಹೊಂಟೀವಿ ಅಲ್ಲೆಲ್ಲ ಉದ್ಧಾರ ಆಗೈತಿ. ಡಿಪ್ಲೊಮಾ ಬಿಟ್ಟು ಬಂದವಾಗ ಭಾಳ ಉದ್ಧಾರ ಆಗೈತಿ. ಎಲ್ಲ ವಾಟರ್ದು ಅದು ಸಪ್ಲೈ ಗಿಪ್ಲೈ ಎಲ್ಲ ಚಲೋ ಆಗೈತಿ. ಹಾಕ್ತಿರ್ತಾವ ಏನೋ ನಮ್ದು ಹಂಗೆ ಐತಿ ಏನಪ್ಪ, ನಮ್ದೇನು ಹಂಗೇನೈತಿ ಅನ್ನೋ ಗೊತ್ತಿಲ್ಲ. ನಮ್ಮ ಬ್ಯಾಚಿನ ಕಾಲ್ಗುಣ ಹಂಗೆ ಐತಿ ಅಂತ ಹೇಳ್ಕೊಂತ ಐ ಥಿಂಕ್ ಗೈಸ್ ಟುಡೇಸ್ ಡೇಸ್ ಸೂಪರ್ ಕೂಲ್. ಅದಕ್ಕೆ ನೀವು ಊಟ ಮಾಡಿರಿ, ನಾವು ಊಟ ಮಾಡಿವಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಮ್ಯಾಂಡ್, ಲವ್ ಯು ಗೈಸ್.